ಇದೀಗ ವಿಧಿವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ವಿಚಾರಗಳು ಗೊತ್ತಾಗ್ತಾ ಇದೆ. ಅಂತಿಮ ವಿಧಿವಿಧಾನವನ್ನ ಮೊಮ್ಮಗಳು ಅಪ್ಸರಾ ಮಾಡ್ತಾರೆ ಅಂತ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರುತ್ತೆ. ಪಂಚಗವ್ಯ ಶುದ್ಧೀಕರಣ ಇವುಗಳೆಲ್ಲವೂ ಕೂಡ ನೆರವೇರುತ್ತೆ. ಅದಾದ ನಂತರದಲ್ಲಿ ಪೊಲೀಸ್ ಗೌರವವನ್ನ ಕೂಡ ಸಲ್ಲಿಸೋದಕ್ಕೆ ಬೇಕಿರುವಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗೆ ವಿಧಿವಿಧಾನಗಳು ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆಯೇ ನಡೆಯುತ್ತೆ. ದಕ್ಷಿಣ ಕನ್ನಡದ ಮೇಲೆ ಅವರಿಗಿರುವಂಥ ಪ್ರೀತಿಯನ್ನ ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಆ ಪ್ರೀತಿಯ ಸಂಕೇತವಾಗಿಯೇ ಅವರು ಪದ್ಮಭೂಷಣ ತಿರಸ್ಕಾರವನ್ನ ಮಾಡ್ತಾರೆ. ಅಂತ ಅತ್ಯುನ್ನತ ಗೌರವ ಬಂದಾಗ ಅವ್ರಿಗೋಸ್ಕರ ಅವ್ರು ತಿರಸ್ಕಾರ ಮಾಡಿರೋದಲ್ಲ, ದಕ್ಷಿಣ ಕನ್ನಡದ ಕಲಾವಿದರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಅವ್ರಿಗೊಂದು ಸೂಕ್ತ ಕಾಲದಲ್ಲಿ ಕೊಡುವಂಥ ಗೌರವವನ್ನ ಕೊಡಲ್ಲ. ನನಗೂ ಕೂಡ ಈ ಗೌರವ ತಡವಾಗಿ ಬಂತು, ಇದು ನನ್ನದು ಅನ್ನೋದಕ್ಕಿಂತ ದಕ್ಷಿಣ ಕನ್ನಡದ ಅಥವಾ ದಕ್ಷಿಣ ಭಾರತದ ಕಡೆಗಣನೆ ಅನ್ನೋದಾಗಿ ಅವರು ಪದ್ಮಭೂಷಣವನ್ನ ತಿರಸ್ಕಾರ ಮಾಡ್ತಾರೆ. ಇದೆಲ್ಲವೂ ಕೂಡ ಕರ್ನಾಟಕ ಜೊತೆಗೆ ದಕ್ಷಿಣ ಭಾರತದ ಮೇಲೆ ಅವ್ರಿಗಿರುವಂತಹ ಪ್ರೀತಿಯನ್ನ ತೋರಿಸುತ್ತೆ. ಇನ್ನು ಖ್ಯಾತ ಗಾಯಕಿಯರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನ ಪಡೆದಿರುವಂತಹ ಚಿತ್ರ ಅವರು ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ಅವರ ಅಂತಿಮ ನಮನಕ್ಕೆ ಬಂದಿರೋರು, ಗೌರವವನ್ನ ಸಲ್ಲಿಸೋದಕ್ಕೆ ಬಂದಿರುವಂತ ಪ್ರತಿ ಕಲಾವಿದರು, ಗಾಯಕರು, ಗಾಯಕಿಯರು ಬಹಳಷ್ಟು ಜನ ಕಣ್ಣೀರನ್ನ ಹಾಕಿದ್ದಾರೆ. ಅದಕ್ಕೆ ಕಾರಣ ಎಸ್ ಜಾನಕಿಯವರು ಇರುವಷ್ಟು ದಿನಗಳವರೆಗೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂಥ ರೀತಿ, ಹೋಗಿ ಅವರನ್ನ ಭೇಟಿಯಾದವರಿಗೆ ಆಶ್ಚರ್ಯ ತರೋ ರೀತಿಯಾಗಿ ಅಂಥ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಕೂಡ ಬಹಳ ಪ್ರೀತಿಯಿಂದ ಜನರನ್ನ ನೋಡ್ಕೊಳ್ತಾ ಇದ್ರು. ಮನೆಗೆ ಬಂದವರನ್ನ ನಗುಮುಖದೊಂದಿಗೆ ಸ್ವಾಗತಿಸ್ತಾ ಇದ್ರು. ಅದೇ ಕಾರಣಕ್ಕೆ ನೋಡಿ ಚಿತ್ರ ಅವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅವರು ಕೂಡ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು, ಅವರ ಅಭಿಮಾನಿಗಳು, ಆಪ್ತರು, ಕುಟುಂಬಸ್ಥರು ಪ್ರತಿಯೊಬ್ಬರೂ ಕೂಡ ನೋವಿನಲ್ಲಿದ್ದಾರೆ. ರಕ್ತ ಸಂಬಂಧಗಳಿರೋದಿಲ್ಲ, ಜೊತೆಯಾಗಿ ಬೆಳೆದಿರೋದಿಲ್ಲ, ಜೀವನನೂ ನಡೆಸಿರೋದಿಲ್ಲ ಜೊತೆಯಾಗಿ, ಅಂಥವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಗಾಯನದ ಮೂಲಕ, ತಾವು ಬದುಕಿದಂಥ ರೀತಿಯ ಮೂಲಕ ಜನರನ್ನ ಎಷ್ಟು ತಲುಪಿದ್ದಾರೆ, ಜನರಲ್ಲಿ ಎಷ್ಟು ಪ್ರೀತಿಯನ್ನ ಗಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಗಾಯಕಿ ಚಿತ್ರ ಅವರು ಎಸ್ ಜಾನಕಿ ಅವರ ಅಂತಿಮ ದರ್ಶನಕ್ಕೆ ಬಂದು ದರ್ಶನವನ್ನ ಪಡೆದಂತ ಸಂದರ್ಭ